ಬೆಳಕ್ ಹರಿದಾಗ ಎಲ್ಲ ಮುಗಿಸ ಹೋಗ್ತೀನಿ. ಏನಂತ? ನಾನು ನಿನ್ನ ಮಾತ ಮದುವೆಗೆ ಹತ್ತಿದಿ ಮಂಗಳರ ದಿವಸ ಹೌದಿಲ್ಲ ಕುದುರೆಯ ಹುಡುಗಿ ನೀ ಕೊಟ್ಟಲ ಮನಗಂಡನು. ಹೇಳ್ರಿ ಸರ. ಹಲೋ 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 ಚಾಡಸ್ರಿ ಮೊದಲ ಏನನ್ನದು ಅನ್ನಂಗಿಲ್ಲ. ಮುಂದೆ ಅನ್ನಂಗಿಲ್ಲ. ಜಾಡ್ಸ್ 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 ಕೆಟ್ಟ ಸಾಮ್ರಾಜ್ಯವನ್ನು ಸುಟ್ಟು ಒಳ್ಳೆಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಸತ್ಯದ ನೀತಿಯನ್ನು ನಾಶ ಮಾಡಿ ಸತ್ಯದ ನೀತಿಯನ್ನು ಎತ್ತಿ ತೋರಿಸಲು ಮೀಸಲು ನಿಂತಿದ್ದಾನೆ ಹೊಡೆದರ ಹಂತಕ. ಶಿವ ಇಡೀ ಬ್ರಹ್ಮಾಂಡ ಹೊತ್ತುನಿಂದ ಆದಿಶೇಷದ ಅವತರ ನರ ಹಂತಕನಿಗೆ ನಿನ್ನ ಆಸ್ತಿ ಎತ್ತಿ ಹಾಕುವುದಿಲ್ಲ, ಸಾಧ್ಯದ ಮಾತಲ್ಲ. ಇನ್ನು ಕೆಲವು ದಿನಗಳಲ್ಲಿ ಸರ್ವಾಸ್ತಿಗೆ
ಮಂದಾರ ಪುಷ್ಪದಂತೆ ಅರಳಿ ನಿಂತಿರುವ ನಿನ್ನ ತಂಗಿಗೆ ಗಂಡನಾಗಲಿ ಮಿಂಡ ನಾನಾಗದಿದ್ದರೆ ನನ್ನ ಹೆಸರು ತಲೆ ಕೆಟ್ಟ ಹುಲಿದರ ಹಂತಕರೇ ಅಲ್ಲ. ನಮಸ್ಕಾರ ರೀ ಶ್ರೀಮಂತರಿಗೆ. ಓಹೋ, ಬರಬೇಕು. ಗಂಡುಗಲಿ ಎನಿಸಿಕೊಂಡ್ರ ಪುಂಡ ಶಿವನಾಳನದ ವಸಂತನಾಗಮನ ನಮ್ಮ ಮನೆಗೆ ಬಂದ ಕಾರಣ ನೋಡಿ ಶ್ರೀಮಂತರೇ, ಅವಶ್ಯಕತೆ ಇದ್ದಾಗ ಆಗಮಿಸಲೇಬೇಕಾಗಿದೆ. ಅಂದರೆ ನಿನ್ನ ಮಾತಿನ ಅರ್ಥ? ಶ್ರೀಮಂತರೇ, ಧನಿಕರಾದ ತಾವು ನಮ್ಮ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ಟಿಸಬೇಡಿರಿ ಎಂದು ನಿಮ್ಮನ್ನು ಕೇಳಿಕೊಳ್ಳಲು ಬಂದಿದ್ದೇನೆ ಶ್ರೀಮಂತರೇ. ವಸಂತ, ಈ ನನ್ನ ಹಂತದ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಮುಗಿಯಿತು. ಅದನ್ನು ತಪ್ಪಿಸಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ವಸಂತ, ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವ ವಿಷಯದಲ್ಲಿ ಇಡೀ ಪ್ರಪಂಚ ಎದುರಾಗಿ ರಕ್ತ ಸುರಿಬಳಿಸುವುದರ ಚಿಂತವಿಲ್ಲ. ಫ್ಯಾಕ್ಟರಿ ಮಾತ್ರ ಕಟ್ತೀನಿ. ನೋಡಿ ಶ್ರೀಮಂತರೇ, ಹೀಗೆಲ್ಲ ಮಾತಾಡಿ ನಿಮ್ಮ ಹಠವನ್ನೇ ಸಾಧಿಸಬೇಡಿ. ಶ್ರೀಮಂತರೇ, ಈ ಬಡವನ ಬಾಳಿಗೆ ಮುಳ್ಳಾಗಬೇಡಿರೆಂದು ಬೇಡಿಕೊಳ್ಳುತ್ತೇನೆ. ವಸಂತ, ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಲು ಇಡೀ ಸರ್ಕಾರವೇ ನನಗೆ ಫುಲ್ ಪರ್ಮಿಷನ್ ಕೊಟ್ಟಿರುವಾಗ ನನಗೆ ಇಲ್ಲ ಈ ನಾಡಿನಲ್ಲಿ ಅಂದಾಗ ನೀನೆಷ್ಟು ಒತ್ತು ಬೇಡಿಕೊಂಡರು ಕರಗಲಾರದು ಈ ನನ್ನ ಹಂತಕನ ಮೇಲು. ನೋಡಿ ಶ್ರೀಮಂತರೇ, ಈ ಬಡತನದ ಮನೆಯ ಮೇಲೆ ನೆರಳಾಗಿ ಕಣ್ಣಾಗಿ ನೀವೇ ಹೀಗೆ ಮಾತನಾಡಿದರೆ ಈ ಬಡವ ಏನು ಮಾಡಬಲ್ಲ ಶ್ರೀಮಂತರೇ? ನೋಡಿ ಶ್ರೀಮಂತರೇ, ಈ ಬಡವನ ಹೊಲದಲ್ಲಿ ಫ್ಯಾಕ್ಟರಿ ಒಂದು ಬೆಟ್ಟು ನನ್ನ ಜೀವ ಬೇಕಾದರೂ ಬೇಡಿಕೊಳ್ಳಿ, ನಾನು ಕೊಡಲು ಸಿದ್ಧನಿದ್ದೇನೆ. ಶ್ರೀಮಂತರೇ, ನಿಮಗೆ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಶ್ರೀಮಂತರೇ, ಬದಲಾಯಿಸಿ. ಶ್ರೀಮಂತರೇ, ನಿಮ್ಮ ಕೈ ಮುಗಿದು ನಿಮ್ಮ ಕಾಲಿಗೆ ಬೇಡಿಕೊಳ್ಳುತ್ತೇನೆ, ನನ್ನ ಹೊಲದಲ್ಲಿ ಮಾತ್ರ ಸರಾಯಿ ಕಟ್ಟಿಸಬೇಡಿರಿ ಶ್ರೀಮಂತರೇ. ಸರಾಯಿ ಫ್ಯಾಕ್ಟರಿ ಕಟ್ಟಿಸಿ. ವಸಂತ, ಈ ನನ್ನ ಹಂತದ ನಿರ್ಧಾರ ಬದಲಾಗಬೇಕಾದರೆ ನೀನು ನಿನ್ನ ತಮ್ಮನನ್ನು ಓದಿಸಲು ತೆಗೆದುಕೊಂಡಿರುವ 70,000 ಹಣ ಕೊಡು. ಅಂದಾಗ ಬಿಟ್ಟು ಬಿಡುತ್ತೇನೆ ನಿನ್ನ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವುದನ್ನು. ಇಲ್ಲದಿದ್ದರೆ ಸಾಲ ಮಾಡಿ ಬರೆದುಕೊಡು ನಿನ್ನ ಹೆಸರಿಗಿದ ಸರ್ವ ಆಸ್ತಿಯನ್ನು. ಶ್ರೀಮಂತರೇ, ಈ ವಿಷಯದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನನ್ನ ಹೊಲವನ್ನು ನಾನು ಬಿಟ್ಟು ಕೊಡುವುದಿಲ್ಲ. ಎಚ್ಚರದಿಂದ ಮಾತನಾಡಿ. ಬಿಟ್ಟು ಕೊಡುವುದೆಂದರೆ ಸಹಿಸಿಕೊಳ್ಳುವ ದೊಡ್ಡ ಹುಲಿಗಳ ಅಮ್ಮ, ಅಯ್ಯೋ ಶ್ರೀಮಂತರೇ, ಹೊಡೆಯಬೇಡಿ ಶ್ರೀಮಂತರೇ, ಹೊಡೆಯಬೇಡಿ. ಶ್ರೀಮಂತರೇ, ಹಠ ಮಾಡಿ ನಿಮ್ಮ ಹಠವನ್ನೇ
ನೀವು ಹಠ ಮಾಡಿದರೆ ನನ್ನ ಮೂರನೇ ತಮ್ಮ ನಿಮ್ಮನ್ನು ನೋಡಲಿಕ್ಕೆ ನಿಮ್ಮನ್ನು ಚಂದ ಕಡಿಯಲು ಬಂದೇ ಬರುತ್ತವೆ ಶನಿದತ್ತ ಶಿವನಾಗಿ. ರೋಂಡ ಈ ನರಹಂತರ ಸಿಂಹದ ಹೆಜ್ಜೆಗೆ ಹೆದರಿ ಹೇಗೆ ಬಂದರಲ್ಲ ಅವನೇ ಸಿದ್ಧತೆ ಶಿವನೇ ನಿನ್ನ ತಮ್ಮ. ನನ್ನನ್ನು ಎದುರಿಸುವ ಧೈರ್ಯ ಅವನಲ್ಲಿದ್ದರೆ ನೇರವಾಗಿ ಬಂದು ಈ ಹುಲಿಯಲ್ಲಿ ಬೀಳುತ್ತಿದ್ದ. ಅದನ್ನು ಬಿಟ್ಟು ಕೈಲಾಗದ ಹೇಡಿಯಂತೆ ನಿನ್ನನ್ನು ಕಳಿಸಿರುವನಲ್ಲ ಅವನೇ ಸಿದ್ಧತೆ ಶಿವನೇ ನಿನ್ನ ತಮ್ಮ. ಒಂದು ವೇಳೆ ಅವನಲ್ಲಿ ಸೂರತನದ ರಕ್ತ ಅಡಗಿದ್ದರೆ ಬಂದು ತಡಲಿ. ಅಯ್ಯೋ ನಿಗರ್ಯಾಡ ಬೇಡ ಮಗನೇ, ನಿಗರ್ಯಾಡ ಬೇಡ, ನಿಗರ್ಯಾಡಿ ನೆರಕಿಂದುಕೊಳ್ಳಬೇಡ. ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಮುಂದೆ ಇರುವನು ಈ ಹನುಮಾರ ಪಟ್ಟದ ಸೂರ ಶಿವ. ಬರೀ ಶಿವ ಅಷ್ಟೇ ಅಲ್ಲಲೇ, ಮರ್ಯಾದೆಯಿಂದ ಶಿವರಾಜ ಎಂದು ಮಗಳು. ಶಿವರಾಜ ಶಿವರಾಜನಲ್ಲಿ ಗೊಬ್ಬಚ್ಚಂತೆ ಹಾರಾಡಿದರೆ ಸಾವಿರ ಸರ್ಪನಿಗೆ ನಿಮ್ಮಂತ ಗೊಬ್ಬಚ್ಚರನ್ನು ನುಂಗಿ ನೀರು ಕುಡಿತಾಳೆ. ಈ ನರಹಂತಕನೆನ್ನುವುದನ್ನು ಬರೆಯಬೇಡ. ಸೇಡಿನ ಸರ್ಪವಾಗಿ ನೀನು ನಮ್ಮಂತ ಗುಬ್ಬಚ್ಚಿಗಳನ್ನು ನುಂಗಲು ಬಂದಿದ್ದೆಯಾದರೆ ನಿನ್ನ ಸೇಡಿನ ಹೆಣಶೀಲದ ಬಿಡಲಾರ ಈ ಶಿವ. ಮಗನೇ, ಗಂಡನ ಪುಂಡ ನಾನನ್ನು ಎದೆ ಅಪ್ಪಿಸಿ ಬಂದಿದ್ದೆ ಯಾವರೇ ಹಾರಾಡಿ ಬರುತ್ತಾನೆ ಎದೆಗೆ ವಾತು ಹಾತುರನಂತೆ ಎದ್ದು ನಿಲ್ಲುತ್ತಾನೆ ನರಹಂತಕನೆನ್ನುವುದನ್ನು ನಿನ್ನ ಇತಿಹಾಸದ ಬಾಳಪುಟದಲ್ಲಿ ಬರೆಸಿಕೊಳ್ಳುವೆ. ಇದೆಲ್ಲವನ್ನು ನೀನು ತಿಳಿಯದೆ ನನ್ನ ಮೇಲಿನ ದರ್ಪವನ್ನು ತೋರಿಸಿದೆ. ಆದರೆ ಈ ಕ್ಷಣ ಮಾತ್ರದಲ್ಲಿ ಹೇಳುವುದು ನಿನ್ನ ಪ್ರಾಣದ ಉಸಿರು. ಪ್ರಾಣದ ಉಸಿರು ನೀನು ಈ ಶಿವನ ಪ್ರಾಣದ ಉಸಿರು ನಿಲ್ಲಿಸುವುದಕ್ಕಿಂತ ಮುಂಚೆ ಈ ನಿನ್ನ ನ್ಯಾಯ ಉಳಿಸಾಗಿ ಹೋಗೋದು ಈ ಶಿವನ ಕೈಯಲ್ಲೇ. ನರಹಂತಕ, ನಿಮ್ಮಂತ ನರವ್ಯಾಘ್ರ ನರಹಂತಕ ರಕ್ತ ಕುಡಿಯಲೆಂದೇ ಈ ಶಿವ ಹುಟ್ಟಿರುವುದು. ನರಹಂತಕ, ಮುಗಿಯಿತು ನಿನ್ನ ಆಯುಷ. ನಿಲ್ಲು ಶಿವ, ನಿಲ್ಲು. ನೋಡಪ್ಪ, ಎಂತ ನೀಚನನ್ನು ಕೊಂದು ನೀನಿಗೇಕೆ ಜೈಲಿಗೆ ಹೋಗುವುದಪ್ಪ? ಬೇಡಪ್ಪ, ಬಿಟ್ಟು ಬಿಡು ಈ ನೀಚನನ್ನು. ಅಣ್ಣ, ಅಂದು ನೀನು ತಡೆಯದಿದ್ದರೆ ಇಂದು ಈ ಪಾಪಿಯ ಕಾಲು ಹಿಡಿಯಬೇಕಾಗಿರಲಿಲ್ಲ. ಇವನು ಚೋಟಿ ಏಟಿಗೆ ತುತ್ತಾಗುತ್ತಿರಲಿಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಕತ್ತಗೆ ಲತ್ತೆ ಪೆಟ್ಟು ಎಂದಂತೆ ಇಂಥ ಕೊಬ್ಬಿದ ಕೋಣರಿಗೆ ಬರೀ ಬಾಯಿ ಮಾತಿನಿಂದ ಹೇಳಿದರೆ ದಾರಿಗೆ ಬರುವುದಿಲ್ಲ. ಇಂಥ ಬಂಡರಿಗೆ ಇದ್ದೇ ಇದೆಯಲ್ಲ ಈ ನನ್ನ ವೀರ ಪರಿಶು. ತಡೆಯಬೇಡಣ್ಣ. ಈ ಶ್ರೀಮಂತರ ಎದೆ ಸೀಳ್ತನ ಬಂದ ನಿನ್ನಂತ ಎಷ್ಟೋ ಜನ ಕೊಂಡರು. ಷಂಡರಾಗಿ ಬಿದ್ದಿದ್ದಾರೆ ಇದರ ಹಂತಕನ ಕಾಲಡಿಯಲ್ಲಿ. ಶಿವ ನನ್ನೊಂದಿಗೆ ವೈರತ್ವ ಸಾಧಿಸಿ ಕಳೆದುಕೊಳ್ಳಬಹುದಿಲ್ಲ ಸರ್ವ ಆಸ್ತಿಯನ್ನು. ಲೇ ನರಹಂತಕ, ಈ ಗಂಡುಗಲಿ ಶಿವ ಜೀವಂತವಾಗಿರುವವರೆಗೂ ಈ ಶಿವನ ಆಸ್ತಿ ಕಸಿದುಕೊಳ್ಳುವ ಜೋಡುಗುಂಡಿಗೆ ನಿನ್ನಲ್ಲಿ ಇಲ್ಲ. ಸಾವುಕಾರ, ಈ ಭೂಮಿಯೇ ಬಾಯಿ ಬೀರಲಿ, ಆಕಾಶವೇ ದರಿಗಿಳಿಯಲಿ, ನಮ್ಮ ಹೊಲದಲ್ಲಿನ ಮಣ್ಣ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಡುತ್ತೇನೆ. ಅದಕ್ಕೆ ನೀನೇನಾದರೂ ಅಡ್ಡ ಬಂದಿದ್ದೆಯಾದರೆ ನಿನ್ನನ್ನು ತುಂಡು ತುಂಡು
ತುಂಡಾಗಿ ಕತ್ತರಿಸಿ ನಿನ್ನ ದೇಹದ ಮಾಂಸವನ್ನು ನರಿ ನಾಯಿಗಳಿಗೆ ಹಾಕದಿದ್ದರೆ ನಾನು ವೀರ ಕನ್ನಡಿಗ ಸೂರ ಶಿವನೇ ಅಲ್ಲ. ಆಸ್ಪತ್ರೆ ಕಟ್ಟಿಸಿಕೊಡುತ್ತೇನೆ ಹೇಳುವ ಶಿವ, ಈ ನರಹಂತಕ ನಿನಗೆ ಪರ್ಮಿಷನ್ ಕೊಟ್ರಲ್ಲವೇ ನೀನು ಆಸ್ಪತ್ರೆ ಕಟ್ಟಿಸುವುದು? ಲೇ ನರಹಂತಕ, ಪರ್ಮಿಷನ್ ಕೊಡಲು ಡಿಪಾರ್ಟ್ಮೆಂಟ್ ಇದೆ, ಅದೆಲ್ಲ ಕೇಳಲು ನೀನ್ಯಾರಲೇ? ಸರಕಾರ. ಈ ಸರಕಾರ ನರಹಂತಕನ ಅಂಗೈಯಲ್ಲಿ ಆಟ ಆಡುತ್ತಿರುವಾಗ ನನ್ನ ಒಪ್ಪಿಗೆ ಇಲ್ಲದೆ ಅದು ಯಾವ ಸರ್ಕಾರ ಕೊಡುತ್ತದೆ ನಿನಗೆ ಅನುಮತಿ? ಶಿವ, ಇಂದಿಲ್ಲ ನಾಳೆ ಆದರೂ ನೀನು ಈ ನರಹಂತಕನಿಗೆ ಸರಳೊಂದು ಸಲಾಮ್ ಹೊಡೆಯಲೇಬೇಕು. ಲೇ ನರಹಂತಕ, ಈ ಸಮಾಜದಲ್ಲಿ ಈ ಶಿವ ಸಲಾಮ್ ಹೊಡೆಯುವುದು ಮೂರೇ ಜನಕ್ಕೆ ಮಾತ್ರ. ಮೊದಲನೇದಾಗಿ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕು ಸರಿವಿದ ಈ ನನ್ನ ಅಣ್ಣನನ್ನು, ನಂತರ ಆ ದೇವರಿಗೂ, ನಂತರ ಆ ನನ್ನ ಮನೆ ದೇವರಾದ ಶ್ರೀ ಗುರು ರಾಜಭಾಕ್ಷರನಿಗೆ ಬಿಟ್ಟರೆ ನಿಮ್ಮಂತ ಷಂಡನ ಮಕ್ಕಳಿಗೆ ಸಲಾ ಮಾಡುವುದು ಶರಣಾಗಲ್ಲ ಈ ಶಿವ. ನೀನಾಡಿದ ಇದೇ ಮಾತು ನಿಜವಾದರೆ ಗಂಡಸ್ಥನದ ಪೌರುಷ ನಾನು ನೋಡಲಿರುತ್ತೇನೆ. ನೋಡಿ ಶ್ರೀಮಂತರೇ, ನಮ್ಮಿಬ್ಬರ ಕಾದಾಟದ ನಡುವೆ ಈ ಹಂಜಿಗೆ ಗ್ರಾಮದಲ್ಲಿ ಗೋಡೆತ್ತರಕ್ಕೆ ಬೆಳೆಯುವ ಹೆಣಗಳ ರಾಶಿಯನ್ನೇ ಬೇಡ. ಈ ನಿಮ್ಮೂರು ಸ್ಮಶಾನವಾಗುವುದರಲ್ಲಿ ಸಂದೇಹವೇನೇ ಇಲ್ಲ. ಶ್ರೀಮಂತರೇ, ನಮ್ಮ ನಿಮ್ಮಿಬ್ಬರ ಕಾದಾಟ ಇಲ್ಲಿಗೆ ಸಮಾಪ್ತಿ ಮಾಡಿಬಿಡಿ. ನಿಮ್ಮ ಕೈ ಬಿಗಿದು ಮುಗಿದು ಬೇಡಿಕೊಳ್ಳುತ್ತೇನೆ. ಕೈಲಾಗದೆ ಹೇಳಿ ಅಂತ ಇದನ್ನು ಇಲ್ಲಿಗೆ ಮುಗಿಸಂತ ಹೇಳುವ ವಸಂತ. ನಾಳೆ ಆಗಸ್ಟ್ 15ರಂದು ನಿಮ್ಮ ಹೊಲದಲ್ಲಿ ಸರಾಯ್ ಫ್ಯಾಕ್ಟರಿ ಅಡಿಗಳ ಸಮಾರಂಭ ಖಂಡಿತ ನಡೆಯುತ್ತದೆ. ಅದನ್ನು ತಪ್ಪಿಸಲು ನಿಮಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಮುದಿಗೂಬಿ ನನ್ನ ಮಗನೇ, ಈ ಶಿವ ಜೀವಂತವಾಗಿರುವವರೆಗೂ ಅದು ನಿನ್ನಿಂದ ಮಾತ್ರ ಸಾಧ್ಯವಿಲ್ಲ. ನೀನು ಡೇಟ್ ಫಿಕ್ಸ್ ಮಾಡಿರುವ ಅದೇ ಆಗಸ್ಟ್ 15ರಂದು ನಿನ್ನ ರುಂಡ ಕಳೆದು ನನ್ನ ಆಸ್ಪತ್ರೆ ಅಡಿಗಲ ಸಮಾರಂಭಕ್ಕೆ ತೆಂಗಿನಕಾಯಾಗಿ ಒಡೆದು ಈ ನಿನ್ನ ರಕ್ತದಿಂದ ಅಡಿಗಲು ಸಮಾರಂಭಕ್ಕೆ ದೀಪೋತ್ಸವವಾಗಿ ಉರಿಸದಿದ್ದರೆ ನನ್ನ ಹೆಸರು ವೀರ ಕನ್ನಡಿಗ ಸೂರ ಶಿವನೇ ಅಲ್ಲ. ಲೇ ನರಹಂತಕ, ಈ ಶಿವ ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಬಾ ನಾವು ಹೋಗೋಣ. ನಿನಗೇನು ಗೊತ್ತು ಈ ನರಹಂತಕ ನೀರಿನಲ್ಲಿ ಬಸಳೆಂದು? ನನ್ನ ಹೋರಾಟದ ಯುದ್ಧದಲ್ಲಿ ನನ್ನ ರಕ್ತ ಈ ಭೂಮಿಗೆ ಲೇಪನ ಮಾಡಿ ನಿನ್ನ ರಕ್ತದಿಂದ ನನ್ನ ಪಾದ ತೊಳೆದುಕೊಳ್ಳದಿದ್ದರೆ ನನ್ನ ಹೆಸರು ಬಂಡ ಎಬ್ಬಿಸಿದ ಬಹದ್ದೂರ ಹುಲಿದರ ಹಂತಕನೇ ಅಲ್ಲ. ಶಕ್ತಿಕುಮಾರ್ನ ಪಾತ್ರಕ್ಕೆ ಮುತ್ತು ಗೂಪ್ ಬಿರಾದಾರ, ತುಂಬಾ ಐರಿ ಮತ್ತು ಒಂದು ಸಿಗರೇಟ್. ಹಲೋ ಹಲೋ ಹಲೋ
ನಾನು ಯಾರು? ಚಿಕ್ಕಂದಿನಿಂದ ನಾನು ಎಲ್ಲಿದ್ದೆ? ನನ್ನ ತಂದೆ ತಾಯಿಗಳು ಯಾರಂತೂ ನನಗೆ ಮೊದಲೇ ಗೊತ್ತಿಲ್ಲ. ಮೇಲಾಗಿ ಗುರುವಾಗಿ ಸಾಕಿ ಬೆಳೆಸಿದ್ದಾನೆ ನನ್ನ ಗುರುಜಿನರ ಹಂತಕ. ನನ್ನ ತಂದೆ ತಾಯಿಗಳು ಬದುಕಿದ್ದಾರೆ ಸತ್ತಿದ್ದಾರೆ. ಒಂದು ವೇಳೆ ನನ್ನ ತಂದೆ ತಾಯಿಗಳು ಸತ್ತಿದ್ದೇ ನಿಜವಾಗಿದ್ದರೆ ನನ್ನ ತಂದೆ ತಾಯಿಗಳ ಸಾವಿಗೆ ಕಾರಣಕರ್ತನಾದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಆ ವ್ಯಕ್ತಿಯ ಶಿರ ಹರಿದು ಅವನನ್ನು ಬಡ ಸಮೇತ ನಂಜನೇರ ಕುಡಿಯದಿದ್ದರೆ ನಿನ್ನ ಹೆಸರು ನಾಗನೇ ಅಲ್ಲ. ಯಾಕೋ ಇಂದು ನನ್ನ ಮೂಡೇ ಸರಿ ಇಲ್ಲ. ಈ ನನ್ನ ಕೆಟ್ಟ ಮೂಡ ಸರಿ ಹೋಗಬೇಕಾದ್ರೆ ಈ ನನ್ನ ಮಿತ್ರ ಒಳ ಹೋದಾಗಲೇ ಮಾತ್ರ ಸಾಧ್ಯ. ಈ ಕುಡುಕರಿಗೆ ಹೊತ್ತು ಗೊತ್ತು ಇರುವುದಿಲ್ಲ. ದಾರಿಯಲ್ಲಿ ನಿಂತು ಯಾವ ರೀತಿ ಕುಡಿತಿದ್ದಾನೆ ಇವನು. ಏ ಮಿಸ್ಟರ್, ನೋಡು, ದಾರಿಯಲ್ಲಿ ಕುಡಿಯೋದು ಒಳ್ಳೇದಲ್ಲ, ಹೋಗೋದಕ್ಕೆ ದಾರಿ ಬಿಡು. ಹೇ ಹೆಣ್ಣೆ, ಈ ನಾಗ ರೋಡಿನಲ್ಲಾದರೂ ಕುಡಿತಾನೆ, ಇಲ್ಲ ಬೋರಿನಲ್ಲಿ ಹೋಗಾದರೂ ಕುಡಿತಾನೆ. ಅದನ್ನು ಕೇಳಲು ನೀನ್ಯಾರು? ಅಷ್ಟಕ್ಕೂ ಈ ವಿಸ್ಕಿ ನಿಮ್ಮ ಸ್ವತ್ತಲ್ಲ, ನಿಮ್ಮಪ್ಪನ ಸ್ವತ್ತಲ್ಲ. ನೋಡು, ದಾರಿಯಲ್ಲಿ ನಿಂತು ಈ ರೀತಿ ಕುಡಿತಿದೆಯಲ್ಲ, ಕುಡಿಬೇಡ ಅಂತ ಹೇಳೋದಕ್ಕೆ ನನಗೆ ಈ ರೀತಿ ಮಾತಾಡ್ತಿದೆಯಲ್ಲ, ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ನಾಚಿಕೆ? ಲೇ ಹೆಣ್ಣೆ, ಈ ವಿಸ್ಕಿ ಕುಡಿಯಲು ಫುಲ್ ಪರ್ಮಿಷನ್ ಕೊಟ್ಟಿರುವ ನಮ್ಮ ಸರ್ಕಾರಕ್ಕೆ ನಾಚಿಕೆವಿಲ್ಲವೆಂದಾಗ ಕುಡಿಯುವ ನಮಗೆ ಯಾಕೆ ಬೇಕೇ ನಾಚಿಕೆ? ಅಷ್ಟಕ್ಕೂ ಈ ವಿಸ್ಕಿ ಕುಡಿಯಲು ನನಗೆ ದುಡ್ಡು ನೀನು ಕೊಟ್ಟಿರುವೆಯಾ ಇಲ್ಲ ನಿಮ್ಮಪ್ಪ ಕೊಟ್ಟಿರುವನಾ? ನೋಡು, ಹೆಚ್ಚಿಗೆ ಮಾತಾಡಬೇಡ. ಅಪ್ಪ ಗಿಪ್ಪ ಅಂತ ಮಾತಾಡಿದ್ಯಾದ್ರೆ ಈ ಮೈ ಚರ್ಮನ ಸುರಿದು ನನ್ನ ಚಪ್ಪಲಿಗೆ ಮಾಡ್ಕೊತೀನಿ ಜೋಕೆ. ಈ ನಾಗ ಮನಸ್ಸು ಮಾಡಿದರೆ ಅರಕ್ಷಣದಲ್ಲಿ ನನ್ನ ಬೆತ್ತಲೆಯನ್ನಾಗಿ ಮಾಡಿ ರೇಪ್ ಮಾಡಬಹುದು. ಎಚ್ಚರ. ಏನು ಹೇಳ್ತಿದ್ಯಾ ನೀನು? ರೇಪ್ ಮಾಡ್ತೀಯಾ? ನಾನು ಯಾರಂತ ತಿಳಿದು ಮಾತಾಡು. ಸುತ್ತು ಹತ್ತೂರಿನ ಒಡೆಯನ ತಂಗಿ ನಾನು, ಅದನ್ನು ತಿಳಿದುಕೊಂಡು ಮಾತಾಡು ನೀನು. ನಮ್ಮ ಅಣ್ಣನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನ? ನೀನು ಹತ್ತೂರಿನ ಒಡೆಯನ ತಂಗಿಯಾದ ಮಾತ್ರಕ್ಕೆ ಆಕಾಶದಿಂದ ಒದರಿರುವೆಯಾ? ಈ ನಾಗ ಹೂ ಎಂದರೆ ಸಾಕು, ನಿನ್ನಂತ ಶ್ರೀಮಂತ ಹುಡುಗಿಯರು ಸಾವಿರಾರು ಜನ ಬಂದು ಬೆತ್ತಲೆಯಾಗಿ ಬಂದು ನೆವಿಲಿನಂತೆ ನರ್ತನೆ ಮಾಡಿ ಹೋಗುತ್ತಾರೆ. ಈ ನಾಗನೆಂದರೆ ದೇವಾನ್ ದೇವತೆಗಳು ಹೆದರುತ್ತಿರುವಾಗ ಅಂತರಲ್ಲಿ ನೀನ್ ಯಾವಲ್ಲ ಕಾಯಿ ನಾಗನಿಗೆ? ಅಂದ್ರೆ ನೀನು ಅಷ್ಟೊಂದು ಶೂರ? ನೀನು ಶೂರ? ಮೇರೆ ಇಡೀ ಬ್ರಹ್ಮಾಂಡವನ್ನೇ ತಲೆಯ ಮೇಲೆ ಹೊತ್ತು ಹಕ್ಕಿಯಂತೆ ಹಾರಾಡಬಲ್ಲೆ. ಈ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ತಡೆಯಬಲ್ಲೆ. ಈ ನಾಗವೊಮ್ಮೆ
ಗುಡುಗಿನ ಸಪ್ಪಳೆ ಕೇಳಿ ಎದುರು ಜಗ್ಗಿ ಎದ್ದೆ ಓಡಿ ಬಂದು ನೀ ನನ್ನನ್ನು ಮುದ್ದಿಸಿ ಬಲ್ಲೆ. ಒಟ್ಟಿನಲ್ಲಿ ನೀನೀಗ ಈ ನಾಗನಿಗೆ ಕಿಸ್ ಕೊಡಲೇಬೇಕು. ಏನು, ನಾನು ನಿನಗೆ ಕಿಸ್ ಕೊಡ್ಬೇಕಾ? ಥು, ನೀನೊಬ್ಬ ಕುರುಸಲಗಡ್ಡದವನು, ರೌಡಿ ನೀನು. ನಿನ್ನಂತಿಗೆ ನಾನು ಕಿಸ್ ಕೊಡ್ಬೇಕಾ? ನೋಡು, ಇಂಥ ಕೆಲಸಕ್ಕೆ ಯಾವ್ದಾದ್ರು ಪುಟದೋಷಿ ಹೆಣ್ಮಕ್ಳಿದ್ರೆ ಹುಡುಕು. ಗಡ್ಡ ಲೇ ಹೆಣ್ಣೆ, ನಾನು ಗಡ್ಡ ಯಾಕೆ ಬಿಟ್ಟಿರುವೆನು ಗೊತ್ತಾ? ನಿಮ್ಮಂತ ಶ್ರೀಮಂತ ಹುಡುಗಿಯರು ಬಾಂಬೆ, ಪುಣೆ, ಬೆಂಗಳೂರು, ಬಿಜಾಪುರ ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಮರಳಿ ಹಳ್ಳಿಗೆ ಬಂದಾಗ ಈ ಹಳ್ಳಿ ಹುಡುಗರ ಸ್ಟ್ರಾಂಗ್ ಆದ ಸ್ಟೀಲ್ ಬಾಡಿ ನೋಡಿ ಈ ನಮ್ಮ ಪ್ರೀತಿ ಒಕ್ಕಿ ಕಾಮ ಹೊರ ಚೆಲ್ಲಿ ಈ ನಾಗನಿಗೆ ಐ ಲವ್ ಯು ಎನ್ನದಿರಲಿ ಅಂತ. ಅದೆಲ್ಲ ಹೋಗ್ಲಿ, ಮತ್ತೇಕೆ ಈ ಕರಿವೇಷ? ಶಾಂತಿಯ ಸಂಕೇತವಾಗಿ ಬಿಳಿವೇಷ ಧರಿಸಿದರೆ ಪಾಂಡವಾಗರ ಸಾಮ್ರಾಜ್ಯದಲ್ಲಿ ಹಾಲು ಕೊಡಿಯ ಹಸುಗೋಸು ಸಹ ಹೆದರುವುದಿಲ್ಲ. ಅದೇ ಕ್ರಾಂತಿಯ ಸಂಕೇತವಾಗಿ ಕರಿವೇಷ ಧರಿಸಿದರೆ ಕರಿನಾಗರ ಸಹ ಅಂಜು ಸಹ ಉಳಿಯುತ್ತದೆ. ಹೇ ಹೆಣ್ಣೆ, ಗುಲಾಬಿ ಹೂವಿನ ಸುತ್ತಲೂ ಮುಳ್ಳಿರುವುದು ಯಾಕೆ ಹೇಳು? ಅದು ನಿನಗೆ ಗೊತ್ತಿಲ್ವೇನು? ಆ ಗುಲಾಬಿಯ ರಕ್ಷಣೆಗಾಗಿ. ಅದರಂತೆ ಈ ನನ್ನ ಕರಿವೇಷ ದೊಡ್ಡ ದೊಡ್ಡ ಎಂಪಿಗಳನ್ನು ಹೆದರಿಸಿ ಕಂತವಸೂಲಿ ಮಾಡಕ್ಕೆ. ಒಂದು ವೇಳೆ ಅವರು ಕೊಡದಿದ್ದರೆ ಅವರನ್ನು ಹರಾಯಿಸಿ ಹರಿಚಂದ್ರ ಘಾಟಿಗೆ ಕಳಿಸಕ್ಕೆ. ಏಯ್ ನೋಡು, ಹೆಚ್ಚಿಗೆ ಮಾತಾಡಬೇಡ. ನಾನು ಯಾರು ಅದನ್ನು ತಿಳಿದುಕೊಂಡು ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡಲು ನೀನೇನು ರಾಜ್ಯವಂಶದ ರತ್ನವೇ ಇಲ್ಲವೇ ಮಿಸ್ ಇಂಡಿಯಾನ? ಐ ಹಾಗಲ್ಲ, ಹಾಗ ನಿನ್ನಂತ ಬಣ್ಣದ ಚಿಟ್ಟೆಗೆ ಈ ಗಂಡ ಹುಲಿ ನಾಗ ಕೊಡುವ ಮರ್ಯಾದೆ ಇಷ್ಟೇ. ನೀನಿಲ್ಲದೆ ಬೇರೆ ಯಾರಾದರೂ ಕೈ ಎತ್ತಿದರೆ ಎತ್ತಿದ ಕೈಯನ್ನು ಎಷ್ಟೊತ್ತಿಗೆ ಕತ್ತರಿಸಿ ಹಾಕಿಬಿಡುತ್ತಿದೆ. ಆದರೆ ನೀನೊಂದು ಹೆಣ್ಣೆಂದು ಸುಮ್ಮನೆ ಬಿಡ್ತಾ ಇದ್ದೇನೆ. ಮರ್ಯಾದೆಯಾಗಿ ಮೊದಲು ನೀನು ಇಲ್ಲಿಂದ ಹೊರಟು ಹೋಗು. ಏಯ್, ಇದೇನು ಮಾತಾಡ್ತಿದ್ಯೋ ಕಾಂತ್ರಿ ಕುಡ್ಕ? ಕುಡುಕ ಲೇ, ನಮ್ಮಂತವರು ರೋಡಿನಲ್ಲಿ ಕುಡಿದರೆ ಶ್ರೀಮಂತರು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕುಡಿದು ಕುಳಚೆ ಮೋರಿಯಲ್ಲಿ ಬಿದ್ದು ಬರುತ್ತಾರೆ. ಲೇ ಹೇಳಿ, ನಿಮ್ಮಂತ ಶ್ರೀಮಂತ ಹುಡುಗರು ಹಾಸ್ಟೆಲ್ ನಲ್ಲಿದ್ದಾಗ ಆ ಹಾಸ್ಟೆಲ್ ಸೆಕ್ಯೂರಿಟಿ ಗಾರ್ಡ್ ಕೈಯಿಂದ ತರಿಸಿ ಕುಡಿದು ಪೊಳಿಸುತ್ತಾರೆ. ಲೇ ಹೆಣ್ಣೆ, ನೀನು ಕೊಡಲಿರೋದು ಈ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳು. ನೋಡು, ಈ ಜನ್ಮದಲ್ಲ, ನನ್ನ 10 ಜನ್ಮ ಎತ್ತಿ ಬಂದ್ರು ಕೂಡ ಅಂತ ಕೆಟ್ಟ ಕೆಲಸ ನಾನು ಮಾಡುದಿಲ್ಲ, ಅದನ್ನು ಮುಟ್ಟುದಿಲ್ಲ. 10 ಜನ್ಮ ಇದೇ ಕ್ಷಣ ನಾಗ, ಏನ್ ಮಾತಾಡ್ತಿದ್ಯಾ ನೀನು? ಎಸ್ ಚಂದ್ರ, ನೀನೀಗ ಕುಡಿಯಲೇಬೇಕು. ಕುಡಿತೀಯಾ? ಇಲ್ಲ, ನಾನು ಕುಡಿಯೋದಿಲ್ಲ, ನಾನು ಕುಡಿಯೋದಿಲ್ಲ. ಚಂದ್ರ, ನೀನು ಕುಡಿಯದಿದ್ದರೆ ಒಂದು ಹಾಡನಾದರೂ ಹೇಳು. ಇಲ್ಲ, ನಾನು ಹಾಡೋದಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹಾಡ್ತೀಯಾ ಇಲ್ಲ ಕುಡಿತೀಯಾ? ಛೇ, ಈ ನೀಚಿನ ಕೈಗೆ ನಾನು ಸಿಕ್ಕೊಂಡು ಬಿದ್ನಲ್ಲ. ನಾನು ಕುಡಿಯೋದಕ್ಕಿಂತ ಹಾಡೋದೇ ಒಳ್ಳೇದು. ಆಯ್ತು, ನಿನ್ ಜೊತೆಗೆ ಹಾಡಿ ಕುಣಿತೀನಿ. ನನಗೆ ಬಿಟ್ಟು ಬಿಡ್ತೀಯಾ ತಾನೇ? ಓಕೆ, ಹಾಡಿದ ಮೇಲೆ ಬಿಟ್ಟು ಬಿಡ್ತೀನಿ.
ನೋಡು, ನೀನು ಹೇಳಿದ ಹಾಗೆ ಹಾಡಿ ಕುಡ್ದಿದ್ದೀನಿ. ನಾನು ಬರ್ತೀನಿ. ಎಸ್ ಇಂದ್ರ, ನಿಲ್ಲು. ಏಕೆ ಏಕೆ ನೀನು ತಡೆದೆ? ಯಾಕೆ? ಈ ನಾಗನಿಗೆ ಕುಡುಕ ಎಂದ ನಿನ್ನಂತ ಜಂಬದ ಹೆಣ್ಣಿಗೆ ಕುಡಿಸದೆ ಹಾಗೆ ಬಿಟ್ಟರೆ ಈ ನಮ್ಮ ಕುಡಿಯುವ ಗಂಡಸ ಜಾತಿಗೆ ಅವಮಾನ. ಇಂದ್ರ, ಈ ನಾಗನಿಗೋಸ್ಕರವಾದರೂ ನೀನು ಕುಡಿಯದಿದ್ದರೆ, ಕುಡಿಯುವ ಈ ನನ್ನ ಅಭಿಮಾನಿಗಳಿಗೋಸ್ಕರವಾದರೂ ನೀನು ಕುಡಿಯಲೇಬೇಕು. ಇಂದ್ರ, ನಾಗ, ದಯವಿಟ್ಟು ಒತ್ತಾಯ ಮಾಡಬೇಡ. ನೀನು ಹೇಳಿದ ಹಾಗೆ ನಾನು ಕೇಳಿದಿನಲ್ಲ, ದಯವಿಟ್ಟು ಬಿಟ್ಬಿಡು. ಏ ಇಂದ್ರ, ತೆಗೆದುಕೋ ಈ ವಿಶ್ವಿ ಬಾಟ್ಲಿಯನ್ನು, ಮರ್ಯಾದೆಯಾಗಿ ಕೊಡಿ. ಕುಡಿತೀಯಾ ಇಲ್ಲ ಕತ್ತರಿಸ್ಬಿಡ? ಕುಡಿ ಇಂದ್ರ. ಎಲ್ಲೋ ನೀಚ, ಈ ಇಂದ್ರವನ್ನು ಈ ರೀತಿ ಒತ್ತಾಯದಿಂದ ಕುಡಿಸಿದೆಯಲ್ಲ, ಈ ಸೇಡು ತೀರಿಸ್ಕೊಳ್ಳದೆ ಇರುವುದಿಲ್ಲ ನಾನು. ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳದಿದ್ರೆ ನನ್ನ ಹೆಸರು ಇಂದ್ರನೇ ಇಲ್ಲ. ಬರ್ತೀನಿ. ಸೇಡು? ಈ ನಾಗ ಕರುಣಾಮ ಎಂದರೆ ಪ್ರಾಣ ಕಾಪಾಡ್ತಾನೆ, ಕೊಲೆಗಡಕನೆಂದರೆ ಪ್ರಾಣ ತೆಗಿತಾನೆ, ಷಂಡಾನೆಂದರೆ ಗಂಡಸ್ತನ ತೋರಿಸ್ತಾನೆ, ಕುಡುಕ ಎಂದರೆ ಕುಡಿಸುತ್ತಾನೆ. ಅಂತೆ ಆ ಇಂದ್ರ ನನಗೆ ಕುಡುಕ ಎಂದಲೂ ಕುಡಿಸಿದೆ. ಮಾತಿನಲ್ಲಿ ಹೊರಟ ಈ ನಾಗ, ಮಾತಿನಲ್ಲಿ ಹೊರಟ ಈ ನಾಗ, ಮನಸ್ಸಿನಲ್ಲಿ ಕಪಟ, ಮಾಚಿ ಎತ್ತನೆ ಎತ್ತಿಯಿಂದ ಗೆದ್ದು ಹೋರಾಟ ಮಾಡಿ ಗೆದ್ದುವುದೇ ಈ ನಾಗನ ಗುರಿ. ತಂದೆ ದೇವ ರಾಜ ಭಕ್ಷರ ಅಂತೋ ನನ್ನ ಸ್ನೇಹಿತ ನನ್ನ ತಂಗಿಗೆ ಕಾರ್ತಿಕ ಒಪ್ಪಿಗೆ ಎಂದು ತಿಳಿಸಿದ್ದಾನೆ. ಅಂತ ಒಳ್ಳೆ ವ್ಯಕ್ತಿನ ನನ್ನ ತಂಗಿ ಚಂದ್ರ ಕೈ ಹಿಡಿಬೇಕಾದ್ರೆ ತುಂಬಾ ಭಾಗ್ಯವಂತಳು, ತುಂಬಾ ಭಾಗ್ಯವಂತಳು. ಅದು ಅಲ್ಲದೆ ನಾಳೆ ಎಂಗೇಜ್ಮೆಂಟ್ಗೆ ಬರುವುದಾಗಿ ತಿಳಿಸಿದ್ರೆ ಅಣ್ಣ ತಮ್ಮ ತಂಗಿರ ವಿಷಯವನ್ನು ನಾಳೆ ಎಂಗೇಜ್ಮೆಂಟ್ಗೆ ಎಲ್ಲ ವ್ಯವಸ್ಥೆ ಮಾಡಿದರಾಯ್ತು. ವಸಂತ, ಏ ವಸಂತ, ಯಾರು?
ವಸಂತನಿಲ್ಲ ಮನೆಯಲ್ಲಿ? ಅವರು ಪೇಟೆಗೆ ಹೋಗಿದ್ದಾರೆ. ತಾವ್ಯಾರು? ನಾನು ಯಾರು? ಸುತ್ತಿ 25 ಹಳ್ಳಿಗಳಿಗೆ ರಾಜನೆನಿಸಿಕೊಂಡು ನಿಮ್ಮಂತ ಕಡು ಬಡವರಿಗೆ ಕಣ್ಣಾದ ಕರುಣಾಮಯಿ ಶ್ರೀಮಂತನರ ಅಂತ. ಓಹೋ, ನೀವಿಲ್ಲಿಗೆ ಬಂದ ಕಾರಣ? ಅರಳಿದ ಹೂವಿದ್ದ ಕಡೆ ಹೂವಿನ ಮಕರಂದವನ್ನು ಹೀರಲು ಹೊಂದಿ ಹೂವನ್ನು ಹುಡುಕಿಕೊಂಡು ಬರುವುದು ಸಹಜ ಅಲ್ಲವೇ ಚಂದ್ರ? ನೋಡಿ, ಬಾಯಿಗೆ ಬಂದ ಹಾಗೆ ಮಾತಾಡೋದು ಸರಿ ಇಲ್ಲ. ಮನೆಯಲ್ಲಿ ನಾನು ಒಬ್ಳೇ ಇದ್ದೀನಿ. ನೀವು ಬಂದಿದ್ದನ್ನು ನೋಡಿ ಯಾರಾದ್ರೂ ಬಾಯಿಗೆ ಬಂದ ಹಾಗೆ ಮಾತಾಡ್ಬೋದು. ನಮ್ಮ ಅಣ್ಣಂದರು ಕೂಡ ಪೇಟೆಗೆ ಹೋಗಿದ್ದಾರೆ. ಅವರು ಬರೋದ್ರೊಳಗೆ ದಯವಿಟ್ಟು ತಾವಿಲ್ಲಿಂದ ಹೊರಟು ಹೋಗಿ. ನಿಮ್ಮ ಅಣ್ಣಂದರಿಗೆ ಪೇಟೆಗೆ ಹೋಗುದು ಗೊತ್ತಿದ್ದೆ. ನನ್ನ ಛಲ ಸಾಧಿಸಿಕೊಳ್ಳಲು ಒಳ್ಳೆ ಸಮಯವನ್ನು ಛಲ ಸಾಧಿಸಿದ ಹುಲಿಯಾಗಿ ಬಂದವ ಚಂದ್ರ. ನೋಡಿ, ಒಳ್ಳೆ ಮಾತಿನಿಂದ ನೀವು ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲದಿದ್ರೆ ಈ ಚಂದ್ರ ನಿಮ್ಮ ಪಾಲಿಗೆ ಭದ್ರ ಕಾಳಿಯಾಗುತ್ತಾಳೆ. ಹುಷಾರ್. ಕಾಳಿ ಭದ್ರ ಕಾಳಿ ಎಂದು ನಿಗರಾಡಿದ ನಿನ್ನಂತ ಎಷ್ಟು ಹೆಣ್ಣುಗಳು ಈ ಶ್ರೀಮಂತನಿಗೆ ಸೆರಗಾಸಿ ಸುಖ ನೀಡಿ ತಾಳಿ ಇಲ್ಲದ ತಾಯಿಯಾಗಿದ್ದರೆ ಈಗಿನ ಹಂತಗಳ ಕೈಯಲ್ಲಿ. ಚಂದ್ರ, ಸುಮ್ಮನೆ ಹಿರಿಯ ಮನಸ್ಸು ಮಾಡದೆ ಶ್ರೀಮಂತನನ್ನು ಮುಚ್ಚ ಬಾಯಿ. ಈ ರೀತಿಯೆಲ್ಲ ಮಾತಾಡಲು ನಾಚಿಕೆ ಆಗ್ಲಿಲ್ವೇ ನಿನ್ನ ಹೇಸೆ ಜನ್ಮಕ್ಕೆ? ಅಲ್ಲ, ಮನೆಯಲ್ಲಿ ಒಬ್ಬಳೆ ಒಂಟಿ ಹೆಣ್ಣಿದ್ದಾಳೆ. ಆ ಹೆಣ್ಣಿನ ಜೊತೆ ಈ ರೀತಿಯೆಲ್ಲ ಮಾತಾಡಲು ನಾಚಿಕೆ ಆಗ್ಬೇಕು ನನಗೆ, ನಾಚಿಕೆ. ನಮ್ಮಂತ ಶ್ರೀಮಂತರಿ ನಾಚಿಕೆ ಎಂಬ 3 ಅಕ್ಷರದ ಮರ್ಕಟವನ್ನು ಮನದಲ್ಲಿಟ್ಟುಕೊಂಡು ನಡೆದರೆ ದಿನ ಬೆಳಗಾದರೆ ನಡೆಯುತ್ತಿಲ್ಲ ಈ ಸಮಾಜದಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳು. ನಮ್ಮಂತ ದುಸುವಾಸನರ ಧರ್ಮರಾಜರಾದರೆ ನಿಮ್ಮಂತ ಕಲಿಯುಗದ ದ್ರೌಪದಿಯ ಸೀರೆ ಸೆಳೆಯುವರು ಚಂದ್ರ. ಅಂತೆ ನಿಮ್ಮಂತ ಕಲಿಯುಗದ ದ್ರೌಪದಿಯ ಸೀರೆ ಸೆಳೆದು ಹುಟ್ಟು ಬಂದಿದ್ದಾರೆ ಈ ಕಲಿಯುಗದ ಶಾಸನಾಗಿ. ಬಾ ಚಂದ್ರ. ಸಾಕು ಮಾಡೋ ಇಲ್ಲಿನ ಮಾತನ್ನು. ದ್ರೌಪದಿಯ ಸೀರೆಯನ್ನು ಸೆಳೆಯಲು ಬಂದ ದುಶ್ಯಾಸನ ಘಟ ಉರುಳಿದ್ದು ನಿನಗೆ ಗೊತ್ತಿಲ್ಲವೇ? ಅದೇ ರೀತಿ ನನ್ನ ಸೀರೆಯನ್ನು ಸೆಳೆಯಲು ನೀ ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಘಟ ಉರುಳೋದು ನನ್ನ ಕೈಯಿಂದ. ಘಟ ಸಾಧಿಸಿ ಸಾಯುವ ಈ ನರ ಹಂತಕ. ಚಂದ್ರ, ವಿನಾಕಾರಣ ಟೈಮ್ ವೇಸ್ಟ್ ಮಾಡಬೇಡ. ಬಂದು ಅಪ್ಪಿಕೋ ಶ್ರೀಮಂತನನ್ನು. ಏ ಕಪಿ, ದೂರ ದೂರ ಸರಿದು ನಿಂತು ಮಾತಾಡು. ಇನ್ನೊಂದು ಹೆಚ್ಚಿಗೆ ಮಾತಾಡಿ ಮುಂದೆ ಹೆಜ್ಜೆ ಇಟ್ಟಿದ್ದೆ ಆದ್ರೆ ಈ ಚಂದ್ರ ಚಪ್ಪಲಿಯಿಂದ ಬಾರಿಸಬೇಕಾಗಿತ್ತು. ಎಚ್ಚರ. ಎಚ್ಚರ. ಹತ್ತೂರಿನ ಒಡೆಯನಾದ ನರಹಂತಕನಿಗೆ ಚಪ್ಪಲಿ ತೋರಿಸಿದೆಯೇ ಹೆಣ್ಣೆ. ಚಂದ್ರ, ಮರ್ಯಾದೆಯಾಗಿ ನೀನು ನನ್ನವಳಾದರೆ ಸರಿ. ಇರದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಮಾನಭಂಗ ಮಾಡಬೇಕಾಗುತ್ತದೆ. ಬೇಡ ಶ್ರೀಮಂತ್ರೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಈ ನನ್ನ ಮನಸ್ಸನ್ನು ಈಗಾಗಲೇ ನಾನು ಬೇರೆಯೊಬ್ಬರಿಗೆ ಕೊಟ್ಟಿದ್ದೇನೆ. ಇವತ್ತು ನನ್ನ ನಿಶ್ಚಿತಾರ್ಥವಿದೆ. ದಯವಿಟ್ಟು ದಯವಿಟ್ಟು ಶ್ರೀಮಂತ ಇಲ್ಲಿಂದ ಹೊರಟು ಹೋಗಿ.
ನಿಶ್ಚಿತಾರ್ಥ ಚಂದ್ರ ಹೊರಗೆ ನಿಶ್ಚಿತಾರ್ಥ ನಡೆದಾಗ ಒಳಗೆ ತನ್ನ ಮೆನ್ನನೊಂದಿಗೆ ಮಲಗಿ ಸುಖ ನೀಡುವ ಹಾಸಿ ಹಣ್ಣುಗಳಷ್ಟಿಲ್ಲ ಈ ನಿನ್ನ ಹೋರ ಸಮಾಜದಲ್ಲಿ. ನಿಶ್ಚಿತಾರ್ಥ ದಿನವೇ ತನ್ನ ಪ್ರೇಮಿಯೊಂದಿಗೆ ಬಂದ ಹಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು ಚಂದ್ರ, ಮತ್ತೊಬ್ಬನಿಗೆ ಬೆಸುರಿಯಾಗಿ ನಿಶ್ಚಿತಾರ್ಥ ದಿನವ ತಾನು ಪ್ರೀತಿಸಿದ ಪ್ರೇಮಿಯನ್ನು ಮನೆಗೆ ಕರೆದುಕೊಂಡು ಬಂದು ಆ ಮಿಂಡನ ಎದುರಿಗೆ ಮತ್ತೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಬಂದ ಬಣ್ಣರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು ಚಂದ್ರ, ಹಂತದಲ್ಲಿ ನೀನೇ ಒಬ್ಬಳೆಂದು ತಿಳಿದು ಈ ನರಹಂತಕನಿಗೆ ಶಿರಗಾಸಿ ಸುಖ ನೀಡಿದರೆ ತಪ್ಪೇನಾಗುವುದು? ಬಾ ಚಂದ್ರ, ನನ್ನವಳಾಗು ಬಾ. ಏ ಶ್ರೀಮಂತ ನರಹಂತಕ, ಮುಚ್ಚೋ ಬಾಯಿನ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಲು ನಾಚಿಕೆ ಆಗ್ಲಿಲ್ವೇ ನಿನ್ನ ಹೇಸ ಜನ್ಮಕ್ಕೆ? ನಿನಗೆ ಜನ್ಮ ಕೊಟ್ಟ ತಾಯಿ ಒಂದು ಹೆಣ್ಣು, ನಿನ್ನಲ್ಲಿ ಜೊತೆಯಲ್ಲಿ ಬೆಳೆದ ಅಕ್ಕ ತಂಗಿ ಒಂದು ಹೆಣ್ಣು, ಮುಂದೆ ನಿನ್ನ ಮದುವೆಯಾಗಿ ನಿನ್ನ ಹೆಂಡತಿಯಾಗಿ ಬಂದ ಹೆಣ್ಣು ಕೂಡ ಒಂದು ಹೆಣ್ಣು. ಇಷ್ಟೆಲ್ಲ ತಿಳಿದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀಯ ಅಂದ್ರೆ ನೀನು ಯಾವುದೇ ಕಾರಣಕ್ಕೂ ಗರ್ತಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ನೀನೊಂದು ಹಾಕದ ಹೆಣ್ಣಿನ ಹೊಟ್ಟೆ. ಶಿವಲೋಕದ ಪಾರ್ವತಿ ಅಂತಿದ್ದ, ಶಿವಲೋಕದ ಪಾರ್ವತಿ ಅಂತಿದ್ದ ನನ್ನ ಹೆತ್ತ ತಾಯಿಗೆ ಹಾಗರದ ಹೆಣ್ಣನ್ನು ನೀಡುವೆ, ಹಾಗರಕ್ಕೆ ಹುಟ್ಟಿದ ಹಾಗರದ ಹೆಣ್ಣೆ. ಚಂದ್ರ ಮುಗಿದೊಳಗಿನ ಶೀಲದ ಗತಿಯ ಚಂದ್ರ, ಕಣ್ಣಿಟ್ಟು ಹೆಣ್ಣನ್ನು ಎಂದು ಕೈ ಬಿಟ್ಟಿಲ್ಲ ಈ ನರಹಂತಕ. ಅಂತ ಇಂದು ನಾನು ನಿನ್ನ ಮೇಲೆ ಕಣ್ಣಿಟ್ಟೆ, ನಿನ್ನ ಶೀಲದ ಸುಖ ಉಂಡೆ. ಬಾಯಿ ಮುಚ್ಚೋ ಹೇಳಿ
ಬ್ರಹ್ಮ ವಿಷ್ಣು ಮಹೇಶ್ವರ. ಈ ನರಹಂತಕ ನಿನ್ನನ್ನು ಜೀವದಿಂದ ಉಳಿಸಿದರೆ ಈ ವಿಷಯ ನಿಮ್ಮ ಅಣ್ಣಂದರಿಗೆ ಗೊತ್ತಾಗುವುದು. ನೋಡಿ ಚಂದ್ರ, ಫಲವತ್ತಾದ ಭೂಮಿಯಲ್ಲಿ ತಿಥಿ ನೋಡಿ ಬೀಜ ಬಿತ್ತಿದ್ದರೆ ಆ ಬೀಜ ಮೊಳಕೆ ಹೊಡೆದು ಸಸಿ ಆಗುವುದಕ್ಕಿಂತ ಮುಂಚೆ ಈ ಭೂಮಿಗೆ ಬಾರ್ಬಿಟ್ಟು ಆ ಸಸಿಯನ್ನು ಚುರುಟಿ ಹಾಕಲೇಬೇಕು. ಯಾಕೆಂದರೆ ಈ ಭೂಗತ ಲೋಕದಲ್ಲಿ ಒಬ್ಬ ನರಹಂತಕ ಇರಲು ಸಾಧ್ಯ ವಿನಃ ನರಹಂತಕ ಹುಟ್ಟಿ ಬರುವುದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಈ ನರಹಂತಕ. ಬಟ್ ಚಂದ್ರ, ನೀನು ಬದುಕಿದರೆ ನನಗೆ ಆಪತ್ತು ಖಂಡಿತ ಬರುತ್ತದೆ. ಅಂತೆ ನೀನು ಬದುಕಬಾರದು ಚಂದ್ರ. ನೀನು ಸಾಯುವುದೇ ಚಂದ್ರ. ತಂಗಿ ಚಂದ್ರ, ತಂಗಿ ತಂಗಿ ಚಂದ್ರ, ಸಾಗರ, ತಂಗಿ ಏನಾಗಿದೆ ಹೇಳಪ್ಪ. ಏನಾಗಿದೆಯೋ ಸಾಗರ, ನನ್ನ ತಂಗಿಗೆ ಏನಾಗಿದೆಯಪ್ಪ? ಅಣ್ಣ ಏನಂದು ಹೇಳಲಿ ಅಣ್ಣ, ಏನಂದು ಹೇಳಲಿ? ಯಾವ ಬಾಯಿಂದ ಹೇಳಲಿ ಅಣ್ಣ, ನಾನು ಯಾವ ಬಾಯಿಂದ ಹೇಳಲಿ? ಅಣ್ಣ, ಯಾರ ದುಷ್ಟರು ಮಾನಭಂಗ ಮಾಡಿ ನಮ್ಮ ತಂಗಿಗೆ ಕೊಲೆ ಮಾಡಿ ಹೋಗಿದ್ದಾರೆ. ಅಣ್ಣನಿಲ್ಲದೆ ಒಂದು ದಿವಸ ಊಟ ಮಾಡ್ತಾ ಇರ್ಲಿಲ್ಲಮ್ಮ ತಂಗಿ. ಇನ್ನು ಮುಂದೆ ನಿನ್ನ ಅಣ್ಣ ನೀನಿಲ್ಲದೆ ಹೇಗೆ ಊಟ ಮಾಡಬೇಕು? ತಂಗಿ, ಇನ್ನು ಮುಂದೆ ನೀನಿಲ್ಲದೆ ನಿನ್ನ ಅಣ್ಣ ಹೇಗೆ ಬದುಕಬೇಕು? ಅಣ್ಣನನ್ನು ಅನಾಥ ಮಾಡಿ ಹೊರಟು ಹೋದೆಯ? ಅನಾಥ ಮಾಡಿ ಹೊರಟು ಹೋದೆಯ ತಾಯಿ? ಎದ್ದೇಳ ಬಾಯಿ, ನಿನ್ನ ಅಣ್ಣನ ಜೊತೆ ಮಾತಾಡ. ಪ್ರಾಣಕ್ಕಿಂತಲೂ ನಿನ್ನ ಮೇಲೆ ಹೆಚ್ಚು ಸಿಟ್ಟಿದ ನನ್ನ ಸ್ನೇಹಿತ ಕಾರ್ತಿಕ ಏನೆಂದು ಉತ್ತರಿಸಿ ತಂಗಿ, ನಾನೆಂದು ಉತ್ತರಿಸಲಿ ತಂಗಿ? MBBS ಕ್ರೋಸ್ ಡಾಕ್ಟರ್ ಆಗೋ ನಿನ್ನೆದಿಂದ ಆಶೀರ್ವಾದದಿಂದ ತಂಗಿ ನಾನು. ಮಾತಾಡಮ್ಮ, ಮಾತಾಡು. ಈ ನಿನ್ನ ತಮ್ಮನ ಹೊರಗಡೆ ಅಂತ ಸಾಕು ನಮ್ಮನ್ನ ತಪ್ಪಲು ಮಾಡಿ ಹೋದನಮ್ಮ. ಅಣ್ಣ, ನಮ್ಮ ತಂಗಿ ಬಿಟ್ಟು ಹೋದವಣ್ಣ. ತಂಗಿ, ನಿನ್ನಮ್ಮ ತಂದೆ ತಾಯಿ
ಹೋದರು ನನ್ನ ತಂಗಿಗೆ ಜೀವ ಕೊಟ್ಟು ಜೀವ ಕೊಟ್ಟೆ. ಶ್ರೀ ಗುರು ರಾಜೇ ಬಾಕ್ಸ್ವರ, ಈ ಬಡವರಿಗೆ ಎಷ್ಟಂತ ಕಣ್ಣೀರಿನ ಕಡಲು ಹರಿಸುತ್ತಿರುವಿ ಅಪ್ಪ. ಮೂವರು, ಒಂದು ತಂಗಿ, ಇಬ್ಬರು ತಮ್ಮಂದಿರನ್ನು ನನ್ನ ಜೀವನವನ್ನು ಮುಡುಪಾಗಿಟ್ಟು ನಾನು ಸಾಗಿ ಸಲಿವೆ. ಶ್ರೀ ಗುರು ರಾಜೇಶ್ವರ, ಈ ಬಡವರಿಗೆ ಎಷ್ಟೆಂದು ಕಷ್ಟ ಕೊಡುತ್ತಿದೆಯಪ್ಪ. ನನ್ನ ತಂಗಿ ನಿನಗೆ ನಿಶ್ಚಿತಾರ್ಥಕ್ಕೆ ಏನು ಬೇಕು ತಂಗಿ ಎಂದು ಕೇಳಿದರೆ ಅಣ್ಣ, ನನಗೆ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ ಎಂದು ಅಮ್ಮ, ತಂಗಿ ನಿನ್ನ ನಿಶ್ಚಿತಾರ್ಥಕ್ಕೆಂದು 4 ಮೊಳ ಮಲ್ಲಿಗೆ ಹೂವನ್ನು ತಂದಿರುವೆನು. ನಾ ಬರುವಷ್ಟಕ್ಕೆ ಆಶೆಯ ಮೇಲೆ ಹೆಣವಾಗಿ ಬಿತ್ತಿರುವೆಯಲ್ಲಮ್ಮ. ತಂಗಿ, ನಿನ್ನ ಇಷ್ಟದಂತೆ ಈ ಹೂವನ್ನು ಮುರಿದುಕೊಳ್ಳಮ್ಮ. ಆಶೆಯಂತೆ ಈ ನಿನ್ನ ಅಣ್ಣನ ಕೊನೆ ಹೂವನ್ನು ಮುಡಿಕೊಳ್ಳಮ್ಮ. ತಂಗಿ, ಏನು ಇಷ್ಟ ಅಂತ ಕೇಳಿದಾಗ ಅಣ್ಣ ನನಗೆ ಹಸಿರು ಸೀರೆ ಅಂದ್ರೆ ತುಂಬಾ ಇಷ್ಟ ಅಂತ ತಾತಂದು ಆಗಲು ರಾತ್ರಿ ಎನ್ನದೆ ಹಮಾಲಿ ಮಾಡಿ ನಿನಗೆ ಹಸಿರು ಸೀರೆ ತಂದಿರುವೆ. ತೆಗೆದುಕೊಳ್ಳಮ್ಮ ತಂಗಿ ನಿನ್ನ ಅಣ್ಣನ ತಂಗಿ. ಬೆಳೆಯಲ್ಲಿ ಯಾವ ನಿನಗೆ ಬಹಳ ಇಷ್ಟ ಎಂದು ಈ ನಿನ್ನ ಅನ್ನ ಸಾಗರಕ್ಕೆ ಹೇಳಿದರು. ಹಸಿರು ಬೆಳೆ ಅಂತ ಹೇಳಿದಲಮ್ಮ. ಹಸಿರು ತೋರಣ ಕಾಣದ ನಮ್ಮೆಲ್ಲರನ್ನ ಬಿಟ್ಟು ಹೋದಮ್ಮ. ತೆಗೆದುಕೋ ತಮ್ಮ ತಂಗಿ ನಿನ್ನ ಬಹಳ ಇಷ್ಟ ಬಂದು ಶಿವ ತಂಗಿ. ಅಣ್ಣ ನಮ್ಮ ತಂಗಿ ಚಂದ್ರ ತಂಗಿ ನಮ್ಮನಂತ ಮಾಡುವುದೇ ಅಮ್ಮ. ತಂದೆ ರಾಜಪ್ಪ ಅಣ್ಣಂದಿರು ನಿನ್ನನ್ನು ಮುಖದಿಂದ ಹಾಕಿ ಸಲುಹುತ್ತಿರಮ್ಮ. ಇವರ ಅಣ್ಣ ತಂಗಿ ಊಟ ಅಣ್ಣ, ನನಗೆ ಹಸಿವಾಗಿದೆ ಅಣ್ಣ ಅಂತ ಕೇಳಿದರೆ ನಾನು ಏನು ಹೇಳಲು ತಂಗಿ. ತಂಗಿ, ಇನ್ನು ಮುಂದೆ ನೀನಿಲ್ಲದೆ ನಾವು ಹೇಗೆ ಬದುಕಬೇಕು ತಂಗಿ ಅಂತ ಹೇಳು ತಂಗಿ. ನಿನ್ನ ಅಣ್ಣನ ಜೊತೆ ಮಾತನಾಡು ತಂಗಿ. ಈ ಮನೆಯಲ್ಲಿ ಸಾಗರಣ ಅಂತ ಕೂಗು ಎಲ್ಲಿದೆ ಈ ಸಮಾಜದಲ್ಲಿ ತಂಗಿ.
ಅಮ್ಮ ಮಾತನಾಡಮ್ಮ ಇನ್ನು ನಾನು ಸಾಗರ ಅಣ್ಣ ನೀನಾದ್ರೂ ಹೇಳಣ್ಣ ಈ ಸಾಗರ್ ಜೊತೆ ಮಾತನಾಡ ತಂಗಿ ನಿನ್ನನ್ನು ಕೊಂದಿರುವ ಬಂಡ ಆಕಾಶದಲ್ಲಿ ಅಡಗಿ ಕುಳಿತರು ಆಕಾಶಕ್ಕೆ ಹಾರಿ ಆ ಬಂಡನ ರುಂಡ ಕಡೆದು ಯಾವ ಭೂಮಿಯಲ್ಲಿ ಅಡಗಿ ಕುಳಿತರು ಆ ಭೂಮಿಯನ್ನೇ ಅಗೆದು ಈ ಸೃಷ್ಟಿಯಲ್ಲಿ ಯಾವ ಮೂಲೆಯಲ್ಲಿ ಅಡಗಿ ಕುಳಿತರು ಸಹಿತ ಸೂರ್ಯನಂತೆ ಆಕಾಶಕ್ಕೆ ಹಾರಿ ಅವನ ರುಂಡವನ್ನು ಕಡೆದು ನಾ ಮೆಟ್ಟುವ ಮೆಟ್ಟಿನ ಸರವಾಗಿ ಹಾಕಿ ನಿನ್ನ ಆತ್ಮಕ್ಕೆ ಶಾಂತಿ ತಂದು ಕೊಡದಿದ್ದರೆ ನನ್ನ ಹೆಸರು ಸೂರ ಶಿವನೇ ಅಲ್ಲ. ತಮ್ಮ ಶಿವ ಸಾಗರ ನಾವು ಹತ್ತು ಕರೆದು ಕಾಲಗಳೆಯುವುದು ಬೇಡಪ್ಪ. ಬೇಗನೆ ಹೋಗಿ ತಂಗಿಯ ಶವ ಸಂಸ್ಕಾರ ಮುಂದುವರಿಯಲ್ಲ. ಸಾಗರನ ತಂಗಿ ಚಂದ್ರಳನ್ನು ನನ್ನ ಬಾಳಿನ ಜ್ಯೋತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಬಹು ದೊಡ್ಡದಾಗಿ ಬೆಳೆದು ನಿಂತ ನನ್ನ ಆಸೆ ಸಿಡಿಲಿನ ಆರ್ಭಟದ ಬಾಯಿಗೆ ತುತ್ತಾಗಿ ಮೆಚ್ಚು ನೂರಾಗಿ ಹೋಯ್ತು ಈ ಕಾರ್ತಿಕನದ ಆಶಾಪುರದ ಕನಸು.
ನರಹಂತಕನ ಕೈವಾಡ ಇದ್ದರೆ ಇರಬಹುದು. ನರಹಂತಕ, ನಿನ್ನ ಮೇಲೆ ನನಗಿದ್ದ ಅನುಮಾನವೇ ನಿಜವಾಗಿದ್ದರೆ ಆ ನಿನ್ನ ಕರಪುರದ ಗೊಂಬೆ ಅಂತಿರುವ ಹಿಂದೆ ಚೀಲ ಈ ಕಾರ್ತಿಕನ ಸೇಡಿನ ದವಡೆಗೆ ಸಿಲುಕಿ ಚಿತ್ರ ವಿಚಿತ್ರವಾಗುವುದು ಖಂಡಿತ. ಇಂದ್ರಿ, ಇಂದಲ್ಲ ನಾಳೆ ಸಮಯ ಸಾಧಿಸಿ ನಿನ್ನ ದೇಹದ ಒಂದೊಂದು ಭಾಗಗಳಿಗೆ ನಾ ಮುತ್ತಿಟ್ಟು ನನ್ನ ಸೇಡಿನ ದ್ವಾರಾಗ್ನಿಯನ್ನು ನಂದಿಸಿಕೊಡದಿದ್ದರೆ ನನ್ನ ಹೆಸರು ಕ್ರಾಂತಿಗಿರಿ ಖತರ್ನಾಕ್ ಕಾರ್ತಿಕನೇ ಅಲ್ಲ. आकाश में चांद तड़प रहे हैं रोहिणी के पास जाने के लिए, जंगल में शेर तड़प रहे हैं हरनी के शिकारी के लिए, बट मैं यहाँ तड़प रहा हूँ